ಅಖಿಲ ವಿಶ್ವದ ಅರಸರಾದ ಪ್ರಭು ಯೇಸು ಕ್ರಿಸ್ತರ ಮಹೋತ್ಸವ. ಪೀಠಿಕೆ. ರಾಜ ಎಂದಾಗ ನಮ್ಮ ಮನಸ್ಸಿಗೆ ಬರುವುದು ಅಧಿಕಾರ, ಸೈನ್ಯ, ಅರಮನೆ, ಐಶ್ವರ್ಯ. ಇವೆಲ್ಲವುದಕ್ಕೆ ವಿರುದ್ಧವಾಗಿ ಅರ್ಥದಲ್ಲಿ ನಾವು ಇಂದು ಕ್ರಿಸ್ತರನ್ನು ನಮ್ಮ ರಾಜರಾಗಿ ಗೌರವಿಸುತ್ತೇವೆ. ಕ್ರಿಸ್ತರ ರಾಜ್ಯದಲ್ಲಿ ಸೇವೆ ಮಾಡುವ ಆಳುಗಳಿಲ್ಲ, ಅಧಿಕಾರ ಚಲಾಯಿಸುವ ವಶಪಡಿಸುವ ಸೈನ್ಯವಿಲ್ಲ. ಇದು ಜವಾಬ್ದಾರಿಯುತ ಸೇವೆ ಮಾಡುವ ಮನಸ್ಸುಳ್ಳವರ ರಾಜ್ಯ. ಇಲ್ಲಿ ಕ್ರಿಸ್ತರೇ ಎಲ್ಲದಕ್ಕೂ ಆದರ್ಶ. ಆತನ ಈ ರಾಜ್ಯದಲ್ಲಿ ನಾವು ಪಾಲುಗಾರರಾಗಲು, ಆ ರಾಜ್ಯ ನಮ್ಮದಾಗಲು ನಾವು ಅವರಂತೆ ಆಗಲು ಮುಂದಾಗಬೇಕು. ಇಂದಿನ ಶುಭ ಸಂದೇಶದಲ್ಲಿ ಆಲಿಸುವಂತೆ ಪ್ರಭು ಕ್ರಿಸ್ತರು ನಿಸ್ಸಹಾಯಕನಾಗಿ ರೋಮ್ ಸಾಮ್ರಾಜ್ಯ ರಾಜ್ಯಪಾಲ ಪಿಲಾತನ ಮುಂದೆ ಒಬ್ಬ ಸಾಮಾನ್ಯ ಪ್ರಜೆಯಂತೆ ನಿಂತಿದ್ದಾರೆ. ಆತನ ಅಧಿಕಾರದ ಮುಂದೆ ಕ್ರಿಸ್ತ ಏನೂ ಅಲ್ಲ. ಆದರೂ ಈ ಎರಡು ವ್ಯಕ್ತಿಗಳು ಒಂದೆಡೆ ನಿಂತಾಗ ಕ್ರಿಸ್ತರೇ ಎದ್ದು ಕಾಣುತ್ತಿದ್ದಾರೆ. ನೀನು ಅರಸನೋ ಎಂದು ಪಿಲಾತ ಕೇಳಿದ್ದಕ್ಕೆ, ಹೌದು ನಾನೇ, ಆದರೆ ನೀನು ಕಲ್ಪಿಸುವ ರೀತಿಯಂತಲ್ಲ ಎಂದು ಕ್ರಿಸ್ತ ಉತ್ತರ ನುಡಿಯುತ್ತಾರೆ. ಮೊದಲನೆಯ ವಾಚನ. ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ರಾಷ್ಟ್ರ ಕುಲ ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ, ಘನತೆ, ರಾಜತ್ವ ಇವುಗಳನ್ನು ಕೊಡಲಾಯಿತು. ಅವನ ಆಳ್ವಿಕೆಗೆ ಅಂತ್ಯವಿಲ್ಲ, ಅದು ಶಾಶ್ವತವಾದುದು. ಅವನ ರಾಜ್ಯ ಎಂದಿಗೂ ಅಳಿಯದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ವಹಿಸಿಹನು ನಮ್ಮ ಪ್ರಭು ರಾಜ್ಯಾಧಿಕಾರವನು. ವಹಿಸಿಹನು ನಮ್ಮ ಪ್ರಭು ರಾಜಾಧಿಕಾರವನು. ವಹಿಸಿಹನು ನಮ್ಮ ಪ್ರಭು ರಾಜಾಧಿಕಾರವನು. ವಹಿಸಿಹನು ನಮ್ಮ ಪ್ರಭು ರಾಜಾಧಿಕಾರವನು. ವಹಿಸಿಹನು ರಾಜ್ಯಾಧಿಕಾರವನು. ಧರಿಸಿಹನು ಘನತೆಯ ಲಾಂಛನವನು. ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನು. ವಹಿಸಿಹನು ನಮ್ಮ ಪ್ರಭು ರಾಜಾಧಿಕಾರವನು. ವಹಿಸಿಹನು ನಮ್ಮ ಪ್ರಭು ರಾಜಾಧಿಕಾರವನು. ಸ್ಥಿರಪಡಿಸಿಹನು ಕದಲದಂತೆ ಜಗವನು. ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ. ನೀನಿರುವೆ ಪ್ರಭು ಅನಾದಿಯಿಂದ. ವಹಿಸಿಹನು ನಮ್ಮ ಪ್ರಭು ರಾಜಾಧಿಕಾರವನು. ವಹಿಸಿಹನು ನಮ್ಮ ಪ್ರಭು ರಾಜಾಧಿಕಾರವನು.
ವಾಚನ. ಪ್ರಕಟಣಾ ಗ್ರಂಥದಿಂದ ವಾಚನ. ನಂಬಲರ್ಹವಾದ ಸಾಕ್ಷಿಯು ಮೃತ್ಯುವಿನಿಂದ ಪುನರುತ್ಥಾನ ಹೊಂದಿದವರಲ್ಲಿ ಪ್ರಪ್ರಥಮರು ಭೂರಾಜರ ಒಡೆಯರೂ ಆದ ಯೇಸು ಕ್ರಿಸ್ತರಿಂದ ನಿಮಗೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವು ಲಭಿಸಲಿ. ನಮ್ಮನ್ನು ಪ್ರೀತಿಸುವವರು, ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು, ತಮ್ಮ ಪಿತನಾದ ದೇವರ ಸೇವೆಗೆ ನಮ್ಮನ್ನು ದೈವಿ ರಾಜ್ಯದ ಯಾಜಕರನ್ನಾಗಿ ಮಾಡಿದವರು ಆದ ಯೇಸು ಕ್ರಿಸ್ತನಿಗೆ ಮಹಿಮೆ ಮತ್ತು ಅಧಿಪತ್ಯ ಯುಗ ಯುಗಾಂತರಕ್ಕೂ ಸಲ್ಲಲಿ. ಆಮೇನ್. ಇಗೋ ನೋಡು, ಮೇಘಾರೂಢನಾಗಿ ಬರುತ್ತಿಹನು. ಪ್ರತಿಯೊಂದು ಕಣ್ಣು ಕಾಣುವುದು ಆತನನ್ನು. ಆತನನ್ನು ಹಿರಿದವರು ವೀಕ್ಷಿಸುವರು. ಗೋಳಾಡುವ ಆತನನ್ನು ಕಂಡು ಲೋಕದ ಜನರೆಲ್ಲರೂ ಹೌದು, ಅದರಂತೆಯೇ ಆಗುವುದು. ಆಮೇನ್. ಆಕಾರವು ಲಾಕಾರವು ನಾನೇ. ವರ್ತಮಾನ ಕಾಲದಲ್ಲಿ ಇರುವಾತನು, ಭೂತಕಾಲದಲ್ಲಿ ಇದ್ದಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು, ಸರ್ವಶಕ್ತನು ನಾನೇ ಎಂದು ಪ್ರಭು ದೇವರು ನುಡಿಯುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಜಯವಾಗಲಿ, ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ. ನಮ್ಮ ಪೂರ್ವಜ ದಾವಿದನ ಸಾಮ್ರಾಜ್ಯ ಉದಯವಾಗಲಿದೆ, ಅದಕ್ಕೆ ಶುಭವಾಗಲಿ. ಅಲ್ಲೆಲೂಯ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸುವನ್ನು ಕರೆಯಿಸಿ, ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯ ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದ್ದದ್ದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದದ್ದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.